ಪುತ್ರರು ಇವರು 6, 15, 24ನೇ ತಾರೀಕು ಹುಟ್ಟರೋರು. ಗಂಡು ಮಕ್ಕಳಾದ್ರೆ ಲಕ್ಷ್ಮೀ ಪುತ್ರ, ಹೆಣ್ಮಗು ಆದ್ರೆ ಲಕ್ಷ್ಮೀ ಪುತ್ರಿ, ಅದಂತೂ ಗ್ಯಾರಂಟಿ. ಸೊ ಆ ಥರ ಇರೋರು ದುಡ್ಡಿಗೆ ಸಂಬಂಧವಾಗಿರೋದಂದ್ರೆ ಓದಿದ್ರೆ ಯಾವ್ದು ಓದ್ಬೋದು? ಫಿನಾನ್ಸ್ ಓದ್ಬೋದಾ? ಮಾಸ್ಟರ್ ಆಫ್ ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಓದ್ಬೋದಾ? ಆಮೇಲೆ ಫಿನಾನ್ಸ್ ಓದಿದ್ಮೇಲೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಓದ್ಬಿಡ್ಬೋದು. ದುಡ್ಡು ಹೆಂಗೂ ಇವ್ರಿಗೆ ಬರುತ್ತೆ ಅಂದ್ರೆ ಬಿಸ್ನೆಸ್ ಐಡಿಯಾ ಗೊತ್ತಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ಹೋಗ್ಬಿಡ್ಬೋದಾ ಮುಂದೆ ಅಲ್ವಾ? ಆಗ ಫಿನಾನ್ಸ್ಗೆ ರಿಲೇಟೆಡ್ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್, ಇವರೇ ಚಾರ್ಟೆಡ್ ಅಕೌಂಟೆಂಟ್ ಆದ್ರು ಅಂತ ಇಟ್ಕೊಳ್ಳಿ, ಎಲ್ಲೆಲ್ಲಿ ಬಿಸ್ನೆಸ್ ದುಡ್ಡು ಹಾಕ್ಬೇಕು ಅಂತ ತಿಳ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಾ? ಸೊ ಒಂದು MBA ಇಂದ ಹಿಡಿದು MFA ಇಂದ ಹಿಡಿದು CA ವರ್ಗು ಫಿನಾನ್ಸ್ ರಿಲೇಟೆಡ್ ಓದ್ಬೋದು. ಫಿನಾನ್ಸ್ ರಿಲೇಟೆಡ್ ಯಾವ್ದು ಬೇಕಾದ್ರೂ ಓದ್ಬೋದು. ಸೊ ಇನ್ನ ನಾರ್ಮಲಿ ಕಾಮನ್ ಆಗಿ ನೀವು ನೋಡಿ, ನೀಟ್ ಡ್ರೆಸ್, ಒಂದು ಡ್ರೆಸ್ ಕೋಡ್ ತರ ಮೇಂಟೈನ್ ಮಾಡೋರು ಯಾರು ಜಾಸ್ತಿ? ಎಲ್ಲ ಪ್ರೊಫೆಷನಲ್ ಎಲ್ಲರೂ ಅಷ್ಟೇ ರೀ, ನೀಟ್ ಅಂಡ್ ಕ್ಲೀನ್ ಆಗಿ ಡ್ರೆಸ್ ಮಾಡಬೇಕು. ಅದು 500 ರೂಪಾಯಿ ಶರ್ಟ್ ಹಾಕ್ತಾರೋ, 5,000 ರೂಪಾಯಿ ಶರ್ಟ್ ಹಾಕ್ತಾರೋ, ಇಲ್ಲ 50,000 ರೂಪಾಯಿ ಶರ್ಟ್ ಹಾಕ್ತಾರೋ, ಅವ್ರವ್ರ ಲೆವೆಲ್ಗೆ ಬಿಟ್ಟಿದ್ದದು ಅಷ್ಟೇ. ಆದರೆ ನೀಟ್ ಅಂಡ್ ಕ್ಲೀನ್ ಅಂತ ಎಲ್ಲರೂ ಇರಬೇಕು, ಎಲ್ಲರೂ ಇರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವ್ರದ್ದು ಸಾಧಾರಣವಾಗಿ ಹೊಲಿಸಿರೋ ಬಟ್ಟೆನೇ ಇರ್ಬೋದು ಒಂದು ಶರ್ಟು, ಅದನ್ನ ನೀಟಾಗಿ ಐರನ್ ಮಾಡೋದು, ಐರನ್ ಮಾಡಿರೋದಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋದು, ನಾವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ತಕ್ಕಂಥದ್ದು, ಇದೆಲ್ಲ ಎಲ್ಲರೂ ಮಾಡ್ತಾರೆ. ಫಿಲ್ಮ್ ಆ್ಯಕ್ಟರ್ಸು ಅವರು ಇವ್ರು ಎಲ್ಲರೂ ಮಾಡ್ತಾರೆ. ಆದರೆ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ನೋಡಿ, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಅವರು ಮಾತ್ರ ಆ ಒಂದು ಡ್ರೆಸ್ ಕೋಡ್ ಹೆಂಗೆ ಇಟ್ಟಿರ್ತಾರೆ ಅಂದರೆ, ಒಂದು ಪ್ಯಾಂಟ್ ಹಾಕಿ, ಒಂದು ಶೂ ಹಾಕಿ, ಅದು ಪಾಲಿಶ್ಡ್ ಆಗಿ ಇಟ್ಕೊಂಡು, ಒಂದು ಬೆಲ್ಟ್ ಹಾಕಿ, ಒಂದು ಶರ್ಟ್ ಹಾಕಿ, ಒಂದು ಇನ್ ಮಾಡಿರ್ತಾರೆ ಅಂದರೆ ಅದೇ ಸ್ಟೈಲ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಟೀಚರ್ಸು. ಅದರಿಂದ ಒಳ್ಳೊಳ್ಳೆ ಟೀಚರ್ಸ್ ಆಗ್ಬೋದು. 6, 15, 24ನೇ ತಾರೀಕು ಕೊಟ್ಟರು ಒಳ್ಳೊಳ್ಳೆ ಲೆಕ್ಚರರ್ಸ್ ಆಗ್ಬೋದು.